ಎಲೆಕ್ಟ್ರಾನಿಕ್ ಸಿಟಿಯಲ್ಲೂ ಕೂಡ ಭಾರಿ ಮಳೆ ಆಗಿರುವ ಪರಿಣಾಮ ಒಂದಿಷ್ಟು ಅವಾಂತರ ಆಗಿದೆ. ಡ್ಯಾಡೀಸ್ ಗಾರ್ಡನ್ ಲೇಔಟ್ ಜಲಾವೃತವಾಗಿ ಹೋಗಿದೆ. ಕೆರೆ ಭಾಗಗಳಲ್ಲೇ ಲೇಔಟ್ ಮಾಡ್ಕೊಂಡಿದ್ರೆ ಇದೇ ಹಣೆ ಬರ, ಅಥವಾ ಕೆರೆಯನ್ನು ಮುಚ್ಚಿನೇ ಲೇಔಟ್ ಮಾಡಿದ್ರು ಇದೇ ಹಣೆ ಬರ ಅನುಭವಿಸಬೇಕು. ತಗ್ಗು ಪ್ರದೇಶಗಳನ್ನು ನೀಟಾಗಿ ಮಾಡ್ಕೊಳ್ಳಾರ್ದೇನೆ. ಇದು ಡ್ಯಾಡೀಸ್ ಗಾರ್ಡನ್ ಲೇಔಟ್ ಅಂತೆ. ಅಲ್ಲಿ ಯಾವುದು ಮುಂಚೆ ಕೆರೆ ಇತ್ತು ಏನಿತ್ತು, ಈ ಪ್ರಮಾಣದಲ್ಲಿ ನೀರು ನಿಂತ್ಕೊಳ್ಳುತ್ತೆ ಅಂದರೆ ಹೇಗೆ ಗೊತ್ತಿಲ್ಲ. ಸೊ ಇದು ಲೇಔಟ್ನ ಪರಿಸ್ಥಿತಿ. ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ನೀರು ನಿಂತ್ಕೊಂಡಿದೆ. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇದು ಈ ರೀತಿಯಲ್ಲಿ ನೀರು ನಿಂತ್ಕೊಂಡ್ರೆ ಯಾರು ಆಚೆ ಹೋಗೋಕ್ಕಾಗತ್ತೆ, ಎಲ್ಲಿ ಹೋಗೋಕ್ಕಾಗುತ್ತೆ? ಆಮೇಲೆ ಅದೇನು ನೀರು ಮಳೆ ನೀರ, ಮೋರಿ ನೀರು ಬಂದಿರುತ್ತೆ. ಅಕ್ಕಪಕ್ಕದಲ್ಲಿ ಯಾವ್ದಾದ್ರು ಮೋರಿಗಳಿರ್ತವೆ, ಮೋರಿ ತುಂಬ ಹರಿಯಿರುತ್ತೆ. ಆ ನೀರು ಸೀದಾ ಇಲ್ಲಿಗೆ ಬಂದಿರುತ್ತೆ. ಆಚೆ ಹೋಗೋಕ್ಕೆ ದಾರಿನೇ ಇರೋದಿಲ್ಲ. ಅದಕ್ಕೆ ಮುಂಚೆ ತಗ್ಗು ಪ್ರದೇಶದ ಜಾಗ ಎಲ್ಲ ನೀರು ಅಲ್ಲಿಗೆ ಬರುತ್ತೆ. ಬೆಳಗಿನ ಜಾವ ಸುರಿದಂಥ ಧಾರಾಕಾರ ಮಳೆ. ವರ್ತೂರು ಪಣತೂರು ಮುಖ್ಯ ರಸ್ತೆ ಸಂಪೂರ್ಣ ಜಲಾವೃತವಾಗಿ ಹೋಗಿದೆ. ಬೆಳಿಗ್ಗೆ ಶಾಲೆಗೆ ಹೋಗೋಕ್ಕೆ ಮಕ್ಕಳು ಪರದಾಡಿದ್ದಾರೆ. ಇಡೀ ರಸ್ತೆಯ ತುಂಬ ಮಳೆ ನೀರು ನಿಂತ್ಕೊಂಡಿದೆ. ಮಳೆ ನೀರು ಅಷ್ಟೇ ಇರೋದಿಲ್ಲ ರೀ, ಅದು ಮೋರಿ ತುಂಬ ಹರಿದಿರುತ್ತೆ. ಬೆಳಗಿನ ಜಾವ ಸುರಿದಂಥ ಧಾರಾಕಾರ ಮಳೆಯ ಪರಿಣಾಮ ಅಯ್ಯಯ್ಯಯ್ಯಯ್ಯೋ, ಈ ಸರ್ಕಸ್ ಎಲ್ಲ ಮಾಡೋ ಪರಿಸ್ಥಿತಿ ಬಂತ ಬೆಂಗಳೂರಲ್ಲಿ. ಅದು ಒಂದು ರಾತ್ರಿಯಲ್ಲಿ ಆಗಿದ ಮಳೆ. ನಮ್ಮ ಕಡೆಗೆಲ್ಲ ಧಾರಾಕಾರವಾಗಿ ಮಳೆ ಸುರಿದಿದೆಯಂತಪ್ಪ. 20-25 ದಿನ 30 ದಿನ ಒಂದೊಂದು ತಿಂಗಳು ಮಳೆ ಬಿಟ್ಟು ಬಿಡದೇನೆ ಸುರಿದಿದೆ. ಇಲ್ಲಿ ಒಂದೇ ರಾತ್ರಿಗೆ ಸುರಿದಿರೋ ಮಳೆ ಪರಿಣಾಮವಾಗಿ ಏನೆಲ್ಲ ಅನಾಹುತಗಳನ್ನು ಬೆಂಗಳೂರು ಅನುಭವಿಸ್ತಾ ಇದೆ ಅಂತ ನೋಡಿ. ವರ್ತೂರು ಪಣತೂರು ಮುಖ್ಯ ರಸ್ತೆ ಸಂಪೂರ್ಣ ಜಲಾವೃತವಾಗಿರೋ ದೃಶ್ಯ ಇದು. ರಸ್ತೆಯಲ್ಲೆಲ್ಲ ನೀರು ನುಂಗ್ಬಿಟ್ಟಿದೆ. ಪಾಪ ಬೆಳಗ್ಗೆ ಸ್ಕೂಲಿಗೆ ಹೋಗಬೇಕು ಅನ್ನೋಷ್ಟೊತ್ತಿಗೆ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಟ್ರ್ಯಾಕ್ಟರ್ಗಳಿಗೆ ಏನು ಸಮಸ್ಯೆ ಆಗಲ್ಲ, ಈ ಬೈಕ್ಗಳೇ ನೋಡಿ ಅಲ್ಲಿ ಅರ್ಧ ಗಾಡಿ ನಿಂತ್ಕೊಳ್ತಿದ್ರೆ ಅರ್ಧ ಹೋಯ್ತು ಅಂತಲೇ ಅರ್ಥ ಅದು. ಆದರೂ ಅದರಲ್ಲೇ ಸರ್ಕಸ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಅದರಲ್ಲಿ ಬೇರೆ ಏನು ಗೊತ್ತಾ, ಬೆಂಗಳೂರಿನಲ್ಲಿ ಈ ಗುಂಡಿಗಳು ಎಲ್ಲಿದ್ದಾವೆ ಅನ್ನೋದೇ ಗೊತ್ತಾಗಲ್ಲ. ನೀ ಅಲ್ಲಿ ರಸ್ತೆ ಕರೆಕ್ಟಾಗಿದೆಯಪ್ಪ, ನೀರು ನಿಂತಿದೆ ಅಂದರೆ ಹೋಗ್ಬಿಡ್ಬೋದು. ಗುಂಡಿಗಳು ಬೇರೆ ಅಲ್ವಾ,